ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ವಿ ಕೆ ರಾಮ್ ಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿ ಮಾದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ಒಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತೋ ಸರ್ವೇ ಸಂತೋ ನಿರಾಮಯಃ. ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಡಯಾಬಿಟಿಸ್ ಸಕ್ಕರೆ ಕಾಯಿಲೆ ಇದೆ ಅಂತ ಎಷ್ಟೊಂದು ಜನಕ್ಕೆ ಗೊತ್ತೇ ಇರೋದಿಲ್ಲ. ಯಾಕೆಂದರೆ ಇದು ಗ್ರ್ಯಾಜುಯಲಾಗಿ ಡೆವಲಪ್ ಆಗ್ತಾ ಇರ್ತದೆ. ಹಲವಾರು ಚಿಹ್ನೆಗಳು, ಸೂಚನೆಗಳು, ಲಕ್ಷಣಗಳು ಕಾಣಿಸ್ಕೊಂಡ್ರೂ ಅವರು ಇಗ್ನೋರ್ ಮಾಡಿರ್ತಾರೆ, ನೆಗ್ಲೆಕ್ಟ್ ಮಾಡಿರ್ತಾರೆ. ಹಾಗಾಗಿ ಸಕ್ಕರೆ ಕಾಯಿಲೆ ಬಂದಿರೋದು ಅವ್ರಿಗೆ ಗೊತ್ತೇ ಇರೋದಿಲ್ಲ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಯಾವ ಯಾವ ಚಿಹ್ನೆಗಳು, ಲಕ್ಷಣಗಳು ಕಾಣಿಸ್ಕೊಳ್ತು ಅಂದರೆ ಸಕ್ಕರೆ ಕಾಯಿಲೆ ಇದೆ ಅನ್ನೋದನ್ನು ನೀವು ತಿಳ್ಕೊಬೋದು ಅನ್ನೋದನ್ನು ಸವಿವರವಾಗಿ ತಿಳಿಸ್ಕೊಡ್ತೀನಿ. ಅದರಲ್ಲಿ ಪ್ರಮುಖವಾಗಿ ಪಾಲಿಯೂರಿಯಾ ಅಂದರೆ ಪದೇ ಪದೇ ಮೂತ್ರ ವಿಸರ್ಜನೆ ಮಾಡ್ತಕ್ಕಂಥದ್ದು. ಯಾವಾಗ ಪದೇ ಪದೇ ಮೂತ್ರ ವಿಸರ್ಜನೆ ಮಾಡೋ ಲಕ್ಷಣಗಳು ಕಾಣಿಸ್ಕೊಳ್ತೋ ಆಗ ನಿಮಗೆ ಡಯಾಬಿಟಿಸ್, ಸಕ್ಕರೆ ಕಾಯಿಲೆ ಇದೆ ಅಂತ ಅರ್ಥ. ಯಾಕೆಂತಂದರೆ ಶುಗರ್ ಲೆವೆಲ್ ಜಾಸ್ತಿ ಇರ್ತದೆ. ಕಿಡ್ನಿಯಲ್ಲಿ ಯಾವಾಗ ಈ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತದೋ ಗ್ಲೂಕೋಸು ಹೆಚ್ಚಿನ ಅಂಶ ಮೂತ್ರ ವಿಸರ್ಜನೆಯಾಗಿ ಹೋಗ್ತಾ ಇರ್ತದೆ. ಈ ಒಂದು ಲಕ್ಷಣ ಕಾಣಿಸ್ಕೊಳ್ತು ಅಂದರೆ ಡಯಾಬಿಟಿಸ್, ಸಕ್ಕರೆ ಕಾಯಿಲೆ ಇದೆ ಅಂತ ಅರ್ಥ. ಇನ್ನು ಯಾವಾಗ ಮೂತ್ರ ವಿಸರ್ಜನೆ ಅತಿಯಾಗಿ ಆಗ್ತದೋ ದೇಹದಲ್ಲಿ ನೀರಿನಂಶ ಕಡಿಮೆ ಆಗ್ತದೆ. ಹಾಗಾಗಿ ಪಾಲಿಟಿಪ್ಸಿಯಾ ಅಂದರೆ ಎಕ್ಸೆಸಿವ್ ಥರ್ಸ್ಟ್, ಅತಿಯಾದ ಒಂದು ಬಾಯಾರಿಕೆ ಆಗ್ತದೆ. ಯಾವಾಗ ನೀರಿನಂಶ ಹೆಚ್ಚಾಗಿ ಹೋಗ್ತದೋ ಅಂಥ ಒಂದು ಸಂದರ್ಭದಲ್ಲಿ ಅತಿಯಾದ ಬಾಯಾರಿಕೆ ಆಗ್ತದೆ. ಮೇಲಿಂದ ಮೇಲೆ ನೀರು ಕುಡಿತಿರ್ತಾರೆ, ಎಷ್ಟೇ ನೀರು ಕುಡಿದ್ರೂ ಮತ್ತೆ ಬಾಯಾರಿಕೆ ಆಗ್ತಿರ್ತದೆ. ಈ ಒಂದು ಲಕ್ಷಣ ಕಾಣಿಸ್ಕೊಳ್ತು ಅಂದರೆ ಡಯಾಬಿಟಿಸ್, ಸಕ್ಕರೆ ಕಾಯಿಲೆ ಇದೆ ಅಂತ ಅರ್ಥ. ಇನ್ನು ಪಾಲಿಫೇಜಿಯಾ ಅಂದರೆ ಅತಿಯಾದ ಒಂದು ಎಕ್ಸೆಸಿವ್ ಹಂಗರ್, ಹೊಟ್ಟೆ ಹಸುವು. ಈಗಿನ ಏನೋ ತಿಂದಿರ್ತಾರೆ, ಮತ್ತೆ ಏನಾದ್ರು ತಿನ್ನಬೇಕು, ಮೇಲಿಂದ ಮೇಲೆ ತಿನ್ನಬೇಕು ಅನ್ನಿಸ್ತಿರ್ತದೆ. ಊಟ ಮಾಡಿರ್ತಾರೆ, ಸ್ವಲ್ಪ ಸಮಯದ ನಂತರ ಮತ್ತೆ ಊಟ ಮಾಡೋಣ ಅನಿಸ್ತದೆ. ಹೆಚ್ಚೆಚ್ಚು ಊಟ ಮಾಡ್ತಿರ್ತಾರೆ, ಮೇಲಿಂದ ಮೇಲೆ ಆಹಾರ ಸೇವನೆ ಮಾಡ್ತಿರ್ತಾರೆ. ಈ ಒಂದು ಲಕ್ಷಣ ಕಾಣಿಸ್ಕೊಳ್ತು ಅಂದರೆ ಡಯಾಬಿಟಿಸ್ ಇದೆ, ಸಕ್ಕರೆ ಕಾಯಿಲೆ ಇದೆ ಅಂತ ಅರ್ಥ. ಇನ್ನು ಅನ್ಎಕ್ಸ್ಪ್ಲೈನ್ಡ್ ವೆಯ್ಟ್ ಲಾಸ್, ಏನೇ ಊಟ ಮಾಡಿದ್ರು, ಎಷ್ಟೇ ಆಹಾರ ಸೇವನೆ ಮಾಡಿದ್ರೂ ತೂಕ ಮಾತ್ರ ಏರ್ತಾ ಇರೋದಿಲ್ಲ, ತೂಕ ಕಡಿಮೆ ಆಗ್ತಾ ಇರ್ತಾರೆ, ವೆಯ್ಟ್ ಲಾಸ್ ಆಗ್ತಾ ಇರ್ತಾರೆ. ಈ ಒಂದು ಲಕ್ಷಣ ಕಾಣಿಸ್ತು ಅಂತಂದರೆ ಸಕ್ಕರೆ ಕಾಯಿಲೆ, ಡಯಾಬಿಟಿಸ್ ಇದೆ ಅಂತ ಅರ್ಥ. ಇನ್ನು ಫ್ಯಾಟಿಗ್ ವೀಕ್ನೆಸ್ ಅಂದರೆ ಸುಸ್ತಾಗೋದು, ಆಯಾಸ ಆಗೋದು. ಏನು ಕೆಲಸ ಮಾಡ್ದಲೇ ಇರಲಿ, ಸುಮ್ಮನೆ ಕೂತಿರ್ತಾರೆ, ಕೆಲಸ ಮಾಡ್ದಲೇ ಇದ್ರೂ ಸುಸ್ತು ಕಟ್ತಾ ಇರ್ತಾರೆ. ಈ ಎಲ್ಲ ಲಕ್ಷಣ ಕಾಣಿಸ್ತು ಅಂತಂದರೆ ಸಕ್ಕರೆ ಕಾಯಿಲೆ, ಡಯಾಬಿಟಿಸ್ ಇದೆ ಅಂತ ಅರ್ಥ. ಇನ್ನು ಬ್ಲರ್ಡ್ ವಿಷನ್, ದೃಷ್ಟಿಯಲ್ಲಿ ದೋಷ ಆಗ್ತದೆ. ದೃಷ್ಟಿ ಮಸ್ಬಾಗಿ ಕಾಣ್ತಕ್ಕಂಥದ್ದು, ಅಷ್ಟು ಕ್ಲಾರಿಟಿ ಇರೋದಿಲ್ಲ ವಿಷನ್ನಲ್ಲಿ, ದೃಷ್ಟಿಯಲ್ಲಿ. ಯಾವಾಗ ದೃಷ್ಟಿ ದೋಷ ಇರ್ತದೋ ಈ ಒಂದು ಸಂದರ್ಭದಲ್ಲಿ ಡಯಾಬಿಟಿಸ್, ಸಕ್ಕರೆ ಕಾಯಿಲೆ ಇದೆ ಅಂತ ಅರ್ಥ. ಇನ್ನು ಸ್ಲೋ ಹೀಲಿಂಗ್ ವೂಂಡ್ಸ್, ಯಾವುದೋ ಒಂದು ಗಾಯ ಆಗುತ್ತೆ, ಏನೋ ತರ್ಚೋದು, ಗಾಯ ಏನೋ ಒಂದು ಆಗಿರ್ತದೆ. ಅಂಥ ಒಂದು ಸಂದರ್ಭದಲ್ಲಿ ನೀವು ಏನೇ ಔಷಧಿ, ಮಾತ್ರೆ, ಆಂಟಿಬಯೋಟಿಕ್ಸ್ ತಗೊಂಡ್ರೂ ಗಾಯ ನಿಧಾನವಾಗಿ ಮಾಯ್ತದೆ. ಈ ಒಂದು ಲಕ್ಷಣ ಕಾಣಿಸ್ಕೊಳ್ತು ಅಂದರೆ ಡಯಾಬಿಟಿಸ್, ಸಕ್ಕರೆ ಕಾಯಿಲೆ ಇದೆ ಅಂತ ಅರ್ಥ. ಇನ್ನು ರಿಪೀಟೆಡ್ ಇನ್ಫೆಕ್ಷನ್, ಪದೇ ಪದೇ ಇನ್ಫೆಕ್ಷನ್ ಆಗ್ತಿರ್ತದೆ, ಸಣ್ಣ ಪುಟ್ಟದಕ್ಕೂ ಇನ್ಫೆಕ್ಷನ್ ಆಗ್ತಿರ್ತದೆ. ಈ ಒಂದು ಇನ್ಫೆಕ್ಷನ್, ಸೋಂಕು ಆಗ್ತಾ ಇತ್ತು ಅಂದರೆ ಸಕ್ಕರೆ ಕಾಯಿಲೆ, ಡಯಾಬಿಟಿಸ್ ಇದೆ ಅಂತ ಅರ್ಥ. ಇನ್ನು ಟಿಂಗ್ಲಿಂಗ್ ಸೆನ್ಸೇಷನ್ ಅಥವಾ ಬರ್ನಿಂಗ್ ಸೆನ್ಸೇಷನ್ ಇನ್ ದ ಹ್ಯಾಂಡ್ಸ್ ಆ್ಯಂಡ್ ಫೀಟ್, ಪ್ರಮುಖವಾಗಿ ಕೈಯಲ್ಲಿ, ಹಸ್ತದಲ್ಲಿ, ಪಾದದಲ್ಲಿ ಉರಿ ಥರ ಒಂದು ಸೆನ್ಸೇಷನ್ ಇರ್ತದೆ, ಬರ್ನಿಂಗ್ ಸೆನ್ಸೇಷನ್ ಇರ್ತದೆ. ಈ ಒಂದು ಕಡಿತ, ತುರಿಕೆ ಬಂದಂಗೆ ಇರ್ತದೆ. ಟಿಂಗ್ಲಿಂಗ್ ಒಂದು ಸೆನ್ಸೇಷನ್ ಇರ್ತದೆ. ಕೈ ಕಾಲುಗಳಲ್ಲಿ, ಪಾದಗಳಲ್ಲಿ ಉರಿ ಇರ್ತದೆ. ಈ ಒಂದು ಸೆನ್ಸೇಷನ್ ಇತ್ತು ಅಂತಂದರೆ ಡಯಾಬಿಟಿಸ್, ಸಕ್ಕರೆ ಕಾಯಿಲೆ ಇದೆ ಅಂತ ಅರ್ಥ. ಇನ್ನು ಚರ್ಮದಲ್ಲಿ ಡಿಸ್ಕಲರೇಷನ್, ಕಪ್ಪು ಕಪ್ಪು ಪ್ಯಾಚಸ್ಗಳು ಕಾಣಿಸ್ತದೆ. ಈ ಪ್ಯಾಚಸ್ಗಳು ಕಾಣಿಸ್ತು ಅಂತಂದರೆ ಸಕ್ಕರೆ ಕಾಯಿಲೆ ಇದೆ ಅಂತ ತಿಳ್ಕೊಬಹುದು. ಆದ್ದರಿಂದ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಸಕ್ಕರೆ ಕಾಯಿಲೆಗೆ ಯಾವ ಯಾವ ಲಕ್ಷಣಗಳು, ಚಿಹ್ನೆಗಳು ಕಾಣಿಸ್ಕೊಳ್ತದೆ ಅನ್ನೋದನ್ನು ತಮಗೆ ತಿಳಿಸ್ಕೊಟ್ಟಿದ್ದೀನಿ. ಆದ್ದರಿಂದ ಇದರ ಬಗ್ಗೆ ಮಾಹಿತಿ ತಗೊಂಡು ಯಾವುದೇ ಒಂದು ಲಕ್ಷಣಗಳು, ಈಗ ನಾನು ಹೇಳಿರ್ತಕ್ಕಂತಹ ಈ 10 ಲಕ್ಷಣಗಳು, ಚಿಹ್ನೆಗಳನ್ನು ನಿಮ್ಮಲ್ಲಿ ಏನಾದರೂ ಕಾಣಿಸ್ಕೊಳ್ತು ಅಂತಂದರೆ ತಕ್ಷಣ ನೀವು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡ್ದಲೇ, ನಿರ್ಲಕ್ಷ್ಯ ವಹಿಸ್ದಲೇ ಹತ್ತಿರವಿರ್ತಕ್ಕಂಥ ತಜ್ಞ ವೈದ್ಯರನ್ನು ಒಮ್ಮೆ ಭೇಟಿಯಾಗಿ ಅವರಲ್ಲಿ ಸೂಕ್ತ ಪರೀಕ್ಷೆಯನ್ನು ಮಾಡಿಸ್ಕೊಂಡು ಅವರ ಸಲಹೆ ಸೂಚನೆ ಮೇರೆಗೆ ಔಷಧೋಪಚಾರಗಳನ್ನ ಮಾಡಿಕೊಂಡು ಆರೋಗ್ಯದಿಂದ ಇರಬೇಕು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.